ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಹಿತ್ತಲ ಗಿಡ ಮದ್ದಲ್ಲ. ಹಿತ್ತಲ ಗಿಡ ಎಂದರೆ ಮನೆಯ ಹಿತ್ತಲಿನಲ್ಲಿ ಅಥವಾ ಅಂಗಳದಲ್ಲಿ ಯಾವುದೇ ವಿಶೇಷ ಆರೈಕೆ ಇಲ್ಲದೆ ತಾನಾಗಿಯೇ ಬೆಳೆಯುವ ಸಸ್ಯ ಎಂದರ್ಥ. ಹಿತ್ತಲ ಗಿಡ ಮದ್ದಲ್ಲ ಎಂಬುದು ಒಂದು ಜನಪ್ರಿಯ ಗಾದೆ. ಇದರ ಅರ್ಥವೇನೆಂದರೆ, ನಮ್ಮ ಮನೆಯ ಹಿತ್ತಲಲ್ಲೇ ಸುಲಭವಾಗಿ ಸಿಗುವ ಸಸ್ಯಗಳ ಅಥವಾ ಗಿಡಮೂಲಿಕೆಗಳ ಔಷಧೀಯ ಗುಣಗಳನ್ನು ಜನರು ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತಾರೆ. ದೂರದ ಅಪರಿಚಿತ ವಸ್ತುಗಳು ಅಥವಾ ಔಷಧಿಗಳಿಗೆ ಹೆಚ್ಚು ಬೆಲೆ ನೀಡುತ್ತಾರೆ. ಆದರೆ ಪ್ರಸ್ತುತ ದಿನಗಳಲ್ಲಿ ನೈಸರ್ಗಿಕ ಗಿಡಮೂಲಿಕೆಗಳ ಪ್ರಾಮುಖ್ಯತೆ ಹೆಚ್ಚಾಗಿದ್ದು, ಈ ಗಾದೆಯ ಅರ್ಥವೂ ಬದಲಾಗಿದೆ. ಮನೆಯ ಹಿತ್ತಲಿನಲ್ಲಿ ಬೆಳೆಯುವ ಗಿಡಗಳೇ ಇಂದು ಅನೇಕ ರೋಗಗಳಿಗೆ ಉತ್ತಮ ಮದ್ದಾಗಿ ಬಳಕೆಯಾಗುತ್ತಿವೆ. ಇನ್ನೊಂದು ವಿಷಯ ಏನಂದರೆ, ಯೋಗ್ಯತೆ ಇರುವವನಿಗೆ ಅವನಿರುವ ಜಾಗದಲ್ಲಿ ಬೆಲೆಯೇ ಇರುವುದಿಲ್ಲ. ಆದರೆ ಅವನ ಯೋಗ್ಯತೆಯನ್ನು ಬೇರೆ ಊರಿನವರು ಗುರುತಿಸಿ ಅವನಿಗೆ ವಿಶೇಷ ಸನ್ಮಾನ ಮಾಡಿದಾಗ ಎಲ್ಲರೂ ಅವನ ಬಗ್ಗೆ ಆಸಕ್ತರಾಗುತ್ತಾರೆ. ಅದೇ ರೀತಿ ನಮ್ಮ ಮನೆಯ ಹಿತ್ತಲಲ್ಲೇ ಬಿಟ್ಟಿರುವ ಔಷಧ ಗಿಡವನ್ನು ಬಿಟ್ಟು ವೈದ್ಯರಲ್ಲಿಗೆ ಮದ್ದು ತರಲು ಹೋಗುತ್ತೇವೆ. ಅದನ್ನು ನಾವು ಗುರುತಿಸಿದರೆ ಹಿತ್ತಲ ಗಿಡ ಮದ್ದು ಅಲ್ಲ ಎಂದು ಅಲ್ಲಗಳೆಯುವ ಬದಲು ಇದು ಮದ್ದು ಎಂಬುದು ನಮಗೆ ಅರ್ಥವಾಗುತ್ತದೆ. ನಮಗೆ ಹತ್ತಿರದಲ್ಲಿರುವುದು ಯಾವುದೂ ಇಷ್ಟವಾಗುವುದಿಲ್ಲ. ಉದಾಹರಣೆಗೆ, ವಿದೇಶದ ವಸ್ತುಗಳ ಮುಂದೆ ದೇಶೀಯ ವಸ್ತುಗಳು ರುಚಿಸುವುದಿಲ್ಲ. ಹಾಗೆಯೇ ಎಷ್ಟೋ ಕಾಯಿಲೆಗಳಿಗೆ ಮನೆಯಲ್ಲಿಯೇ ಮದ್ದನ್ನು ತಯಾರಿಸಿಕೊಂಡು ಗುಣಪಡಿಸಿಕೊಳ್ಳಬಹುದು. ಆದರೆ ನಾವು ತಕ್ಷಣ ಹೊರಗಿನ ವೈದ್ಯರ ಮೊರೆ ಹೋಗುತ್ತೇವೆ. ಸ್ವಲ್ಪ ತಾಳ್ಮೆಯಿಂದ ಹಿರಿಯರ ಮಾತುಗಳನ್ನು ಕೇಳಿದರೆ ಎಷ್ಟೋ ವಿಚಾರಗಳು ತಿಳಿಯುತ್ತವೆ ಮತ್ತು ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಹಾಗೆಯೇ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೇ ಇರುವವರ ಪ್ರತಿಭೆ, ಸದ್ಗುಣಗಳನ್ನು ತಿಳಿದುಕೊಳ್ಳದೆ ನಾವು ಕುರುಡರಾಗಿರುತ್ತೇವೆ. ಬೇರೆಯವರ ಮಾತುಗಳಿಗೆ ಹೆಚ್ಚು ಮಹತ್ವ ನೀಡುತ್ತೇವೆ. ಇನ್ಯಾರಾದರೂ ಅವರ ಬಗ್ಗೆ ಹೇಳಿದಾಗ ಆಶ್ಚರ್ಯ ಪಡುತ್ತೇವೆ ಎಂಬ ಅರ್ಥವನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಫ್ರೆಂಡ್ಸ್, ನಾವು ಕೂಡ ಹಾಗೆ ಅಲ್ವಾ? ನಮ್ಮ ಪಕ್ಕದಲ್ಲಿ ಸಿಗೋದನ್ನು ಬಿಟ್ಟು ದೂರದಲ್ಲಿ ಎಲ್ಲೋ ಇರೋದಕ್ಕೆ ಆಸೆ ಪಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.